ಹಾಯ್, ಯಾವ್ಯಾವ ವಿದ್ಯಾರ್ಥಿಗಳು ಈ ಸೆಕೆಂಡ್ PUC ಸ್ಕ್ಯಾನರ್ಡ್ ಕಾಪಿಗೋಸ್ಕರ ಅಪ್ಲೈ ಮಾಡಿದ್ರಿ? ಅದರಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಸ್ಕ್ಯಾನರ್ಡ್ ಕಾಪಿ ಸಿಕ್ಕಿದೆ. ನಂತರ ಯಾರಿಗೆ ಇದುವರೆ ಸಿಕ್ಕಿಲ್ಲ ಅವರಿಗೆ ಮುಂದಿನ ದಿನದಲ್ಲಿ ಸ್ಕ್ಯಾನರ್ಡ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗತ್ತೆ. ಅದಂತರ ಯಾವ್ಯಾವ ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕು ಅಂತಿದ್ದೀರಾ? ಅಪ್ಲೈ ಮಾಡೋದಕ್ಕಿಂತ ಮೊದಲು ಈ ಒಂದು ಸ್ಕ್ಯಾನರ್ಡ್ ಕಾಪಿಯನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರ, ಅದನ್ನು ನಿಮ್ಮ ಕಾಲೇಜ್ನ ಲೆಕ್ಚರರ್ಸ್ಗೆ ತೋರಿಸಿ. ಸರಿನಾ? ಲೆಕ್ಚರರ್ಸ್ಗೆ ತೋರಿಸಿ. ಇದಕ್ಕೆ ಮತ್ತೆ ಮಾರ್ಕ್ಸ್ ಬರೋ ಚಾನ್ಸಸ್ ಇದೆಯಾ ಅಂತ ಕೇಳಿ. ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದರೆ, ಅಂದರೆ ಅವರು ಚೆಕ್ ಮಾಡಿ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ರೆ 1 ಮಾರ್ಕ್ಸ್ ಬೇಕಾದರೂ ಆಗಿರಲಿ, ಬರುತ್ತೆ ಅಂತ ಹೇಳಿದ್ರೆ ನೀವು ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಬಹುದು. ಅಕಸ್ಮಾತಾಗಿ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಇಲ್ಲ, ಅಥವಾ ಮಾರ್ಕ್ಸ್ ಮತ್ತು ಕಡಿಮೆ ಬರುತ್ತೆ ಅಂತ ಇದ್ರು ನಿಮ್ಮ ಕಾಲೇಜ್ನ ಲೆಕ್ಚರರ್ ಹೇಳಿದ್ರೆ ಅದರ ನಂತರ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ರೆ ಅಪ್ಲೈ ಮಾಡಬಹುದು. ನಂತರ ಅದೇ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏನಿದೆ ಅದು ಏಪ್ರಿಲ್ 20, 2024 ಆಗಿರುತ್ತೆ. ಆನ್ಲೈನಲ್ಲಿ ಅಂದರೆ ಅಪ್ಲಿಕೇಶನ್ ಹಾಕ್ಬೋದು. ನಂತರ ರಿವ್ಯಾಲ್ಯೂಷನ್ಗೆ ಫೀಸ್ ಏನಿದೆ ಅದು 1670 1670 ರೂಪೀಸ್. ನಂತರ ಇನ್ಫಾರ್ಮೇಷನ್ ಸಹಾಯ ಆಗಿದ್ರೆ ಲೈಕ್ ಮಾಡಿ. ನಂತರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.